ಸಮಯ ವಾಹಿನಿಯ ಎಲ್ಲ ನಲ್ಮೆಯ ಆತ್ಮೀಯ ವೀಕ್ಷಕರಿಗೆ ಈ ಲೋಕ ಆಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಒಂದು ಮಾತಿದೆ, ಎಲ್ಲವೂ ಕೂಡ ಈ ಒಂದು ಪ್ರಪಂಚದಲ್ಲಿ 2 ಬಾರಿ ಸೃಷ್ಟಿಯಾಗತ್ತೆ ಅಂತ. ಒಂದು ಮನಸ್ಸಿನಲ್ಲಿ, ಇನ್ನೊಂದು ಬಾಹ್ಯ ಪ್ರಪಂಚದಲ್ಲಿ. ಅಂದರೆ ಸೋಲು ಗೆಲುವು ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಒಂದು ಸೃಷ್ಟಿ. ಅದು ನಮ್ಮ ಮನಸ್ಸಿನ ಒಳಗಡೆ ಸೃಷ್ಟಿಯಾಗ್ತಕ್ಕಂಥದ್ದು. ಅದು ಬ್ಲೂ ಪ್ರಿಂಟ್ ಮಾದರಿ ಇರ್ತದೆ. ಸೊ ಅಲ್ಲಿ ನಾವು ಹೇಗೆ ನಮ್ಮ ಮುಂದಿನ ಒಂದು ಟಾಸ್ಕನ್ನು ಅಥವಾ ಪರೀಕ್ಷೆಯ ಬಗ್ಗೆ ಹೊಂದಿರತಕ್ಕಂಥ ಕಲ್ಪನೆ ಮತ್ತು ಒಂದು ಸ್ಪಷ್ಟ ಅಭಿಪ್ರಾಯದ ಮೇಲೆ ನಮ್ಮ ಫಲಿತಾಂಶ ರೂಪಿತವಾಗಿರುತ್ತೆ. ಕಳೆದ ಭಾನುವಾರ ನಾವು ಪರೀಕ್ಷೆಯ ಭಯ ಅಂದ್ರೇನು, ಆ ಭಯದ ಇಂಟೆನ್ಸಿಟಿ ಅಂದರೆ ತೀವ್ರತೆ ಎಷ್ಟಿರುತ್ತೆ ವಿದ್ಯಾರ್ಥಿಗಳಲ್ಲಿ, ನಿಜಕ್ಕೂ ಭಯ ಇರುತ್ತಾ, ಇದ್ದರೆ ಅದರ ಪ್ರಮಾಣ, ಅದರ ತೀವ್ರತೆಯನ್ನು ಯಾವ ಮಾಪನದಿಂದ ನಾವು ಅಳಿಬೋದು ಅಂತಕ್ಕಂಥ ವಿಚಾರಗಳನ್ನು ನಾವು ನೋಡಿ ಅರ್ಥ ಮಾಡ್ಕೊಂಡ್ವಿ. ಮತ್ತು ವಿದ್ಯಾರ್ಥಿಗಳಲ್ಲಿ ನೇರವಾಗಿ ಅದೇ ಸ್ಥಳಕ್ಕೆ ಹೋಗಿ ವಿದ್ಯಾರ್ಥಿಗಳಿಂದಲೇ ಅವರ ಪ್ರತಿಕ್ರಿಯೆಯನ್ನು ನಾವು ತೆಗೆದುಕೊಂಡಿದ್ದು. ಈಗ ಪರೀಕ್ಷೆ ಭಯ ಪ್ರಮಾಣ ಗೊತ್ತಾಯಿತು. ಅದಕ್ಕೆ ನಿಜವಾದ ಒಂದು ಮಾರ್ಗೋಪಾಯಗಳಿದೆಯಾ? ಪರೀಕ್ಷೆ ಭಯದಿಂದ ಹೊರಬಂದು ನಿರಾತಂಕವಾಗಿ ಪೂರ್ಣವಾಗಿ ಬರೆಯೋದಕ್ಕೆ ಏನೇನು ಮಾರ್ಗೋಪಾಯಗಳಿದೆ ಅನ್ನೋದನ್ನು ನಾನು ಈ ಎಪಿಸೋಡಲ್ಲಿ ನಾನು ನಿಮಗೆ ಕೂಲಂಕುಷವಾಗಿ ವಿವರಿಸ್ತಾ ಇದ್ದೀನಿ. ಅದರ ಪ್ರಾತ್ಯಕ್ಷಿತೆಯನ್ನು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ವೀಕ್ಷಕರೇ, ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತರಬೇಕು. ಎಷ್ಟೋ ತಂದೆ ತಾಯಿರು, ಎಷ್ಟೋ ವಿದ್ಯಾರ್ಥಿಗಳು ನಂಬಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಇದೆಲ್ಲ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದಾಗಲಿ, ಸೊ ಫೇಲ್ ಆಗೋದು ಪಾಸ್ ಆಗೋದು ನನ್ನ ಕೈಲೇನಿದೆ, ಅದೆಲ್ಲ ಭಗವಂತನ ಇಚ್ಛೆ. ಮತ್ತು ಇನ್ನೂ ಕೆಲವರು ಮುಂದೆ ಹೋಗಿ ಇದೆಲ್ಲ ಆ ಗ್ರಹಗಳ ಒಂದು ಆಧಾರದಿಂದ ಆಗತ್ತೆ, ನಮ್ಮ ಫೇಲು ಪಾಸ್ ಆಗ್ತಕ್ಕಂಥದ್ದು ಯಾವುದೋ ಒಂದು ಗ್ರಹ ನಿರ್ಧಾರ ಮಾಡುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಮ್ಮ ತಲೆಯಲ್ಲಿ ಹಾಕ್ಕೊಂಡಿರ್ತಾರೆ. ಈ ವಿಷಯಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮತ್ತು ಅನುಷ್ಠಾನ ಮಾಡಿರ್ತಕ್ಕಂಥ ಪ್ರಖ್ಯಾತ ಜ್ಯೋತಿಷಿಗಳು ಶ್ರೀ ಆನಂದ ಗುರೂಜಿಯವರು ನಮ್ಮ ಜೊತೆಲಿದ್ದಾರೆ. ಇವರು ಆಧ್ಯಾತ್ಮಿಕ ಚಿಂತಕರು ಹೌದು. ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಕಾಲ ಹತ್ತಿರ ಬರ್ತಾ ಇದೆ, ಅವರಿಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಯಾವ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಆಗತ್ತಾ, ಅವರ ಸಲಹೆ ಮಾರ್ಗೋಪಾಯಗಳನ್ನು ಅವರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಶ್ರೀ ಆನಂದ ಗುರೂಜಿಯವರನ್ನು ನಿಮಗೆ ಪರಿಚಯ ಮಾಡಿಸ್ತಿದ್ದೇವೆ. ಆನಂದ ಗುರೂಜಿಯವರೇ, ದಯವಿಟ್ಟು ಬನ್ನಿ. ಗುರೂಜಿಯವರೇ, ನಾನು ಹೇಳಿದಾಗೆ ಪರೀಕ್ಷೆಯಲ್ಲಿ ಒಂದು ಪಾಸಾಗಲಿಕ್ಕೆ ಅಥವಾ ಫೇಲ್ ಆಗಲಿಕ್ಕೆ ನಿಜಕ್ಕೂ ಗ್ರಹಗತಿಗಳು ಏನಾದರೂ ಅದರ ಇನ್ಫ್ಲೂಯೆನ್ಸ್ ಇದೆಯಾ, ಅಥವಾ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರ್ಬೋದು, ಹೇಗಿಟ್ಕೋಬಹುದು, ಹೇಗೆ ಸಿದ್ಧತೆ ಮಾಡಿಕೊಂಡ್ರೆ ಅವರು ಒಂದು ಒಳ್ಳೆಯ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ತಾವು ಏನಾದರೂ ಸಲಹೆ ಕೊಡ್ಬೋದು ಅಂತ? ಇಲ್ಲಿ ಪ್ರತಿಯೊಬ್ಬರೂ ಸಹಿತ ವಿದ್ಯಾಭ್ಯಾಸನ ಸರಿಸಮಾನವಾದ ರೀತಿಯಲ್ಲಿ ಭಾಳ ಹೆಚ್ಚಿನ ರೀತಿ ಅಂಕ ಪಡೀಲಿಕ್ಕೆ ಮತ್ತು ಪರೀಕ್ಷೆಯಲ್ಲಿ ಯಾವುದೇ ನಿರ್ಭಯವಾದಂತಹ ರೀತಿಯಲ್ಲಿ ಕೂತು ಪರೀಕ್ಷೆ ಬರೀಬೇಕಾದ್ರೆ ಅವರಿಗೆ ಮೊದಲನೇದಾಗಿ ಅವರ ಜಾತಕ ನೋಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಶ್ರದ್ಧಾಭಕ್ತಿಯಿಂದ ಓದಬೇಕಾಗತ್ತೆ. ಎಲ್ಲರೂ ಅಷ್ಟೇ ಬಾಲ್ಯದಲ್ಲಿ ಆಟ ಆಡೋ ವಯಸ್ಸಾದ ನಂತರ ಆತ ಬರ್ತಕ್ಕಂತಹ ವಿದ್ಯಾಭ್ಯಾಸದಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಗುರುಮುಖೇನ ಬಂದಂತಹ ಏನು ವಾಕ್ಯಗಳಿರುತ್ತೆ ಅದನ್ನು ಪ್ರತಿಯೊಬ್ಬರು ಆಲಿಸಬೇಕಾಗತ್ತೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ಏನು ನಮಃ ಅಂತ ನಾವು ಹೇಳ್ತೀವಿ. ಅಂದರೆ ದಕ್ಷಿಣಾಮೂರ್ತಿನ ಯಾವ ರೀತಿ ನಾವು ಒಪ್ಪರಿಸ್ತೀವೋ, ಯಾವ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಗುರುನ ಅವಲೇಖನ ಪಡಿತೀವೋ, ಈಗ ಗುರುಗಳ ಸಮ್ಮುಖದಲ್ಲಿ ನಾವು ನಿಂತು ಮಾತಾಡಬೇಕಾದ್ರೂ ಸಹಿತ ನಾವು ಗುರುಗಳನ್ನು ಪ್ರಾರ್ಥಿಸ್ತೀವಿ. ಹಾಗೆ ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದ ನಂತರ ಸಂಜೆ ತನಕ ಏನೇನು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹಿತ ಗುರು ಹಿರಿಯರನ್ನ, ತಂದೆ ತಾಯಿನ ಪ್ರಾರ್ಥಿಸಿ ಅವರೊಂದು ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ಅವರು ಬಹಳ ಬೇಗ ಯಶಸ್ಸನ್ನು ಸಾಧನೆ ಪಡಿಸ್ತಾರೆ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ, ಅಂದರೆ ಅವ್ರು ಇನ್ನೇನು ಕೆಲವೇ ದಿವಸಗಳಿದೆ ಅವರ ಪರೀಕ್ಷೆ ಬರೀಲಿಕ್ಕೆ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಎಷ್ಟೋ ಜನ ಈಗ ಓದಲಿಕ್ಕೆ ಪ್ರಾರಂಭ ಮಾಡ್ತಿರ್ತಾರೆ. ಆದರೆ ಈಗ ಇನ್ನು ಉಳಿದಿರುವ ಆ ಸಮಯವನ್ನು ಆ ಭಯ ನಿವಾರಣೆಗಾಗಿ ಏನಾದರೂ ಮಾರ್ಗೋಪಾಯಗಳನ್ನು ತಾವು ಸೂಚಿಸಬಲ್ರಿ? ಖಂಡಿತ. ನೋಡಿ, ಪ್ರತಿಯೊಬ್ಬರು ಸಹಿತ ಭಯ ಪಡೋದು ಸಹಜವೇ.
ಅಂತಹ ಸಹಜತನವಾದಂತಹ ಈ ಭಯನ ದೂರ ಮಾಡಲಿಕ್ಕೆ ಒಂದು ಅತೀತವಾದಂತಹ ಶಕ್ತಿ, ಯಾವುದೋ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮನ್ನು ಸಹಾಯ ಪಡಿಸುತ್ತೆ. ನಮ್ಮ ಜೊತೆ ಇದೆ ಅಂದಾಗ ನಾವು ಹೆಚ್ಚಿನ ರೀತಿ ಆ ಸಹಾಯ ಶಕ್ತಿಯನ್ನು ಮುಂದೆ ಇಟ್ಕೊಂಡು ನಾವು ಬಹಳಷ್ಟು ಮುಂದೆ ಹೋಗ್ತಿರ್ತೀವಿ. ಹಾಗೆ ಯಾವೊಬ್ಬ ಮನುಷ್ಯ ತನ್ನ ತಂದೆ ತಾಯಿಗೆ ಮತ್ತು ಗುರುವಿಗೆ ಹೆಚ್ಚು ಆದ್ಯತೆ ಕೊಟ್ಟು, ಈಗ ಗುರುವು ನನ್ನಲ್ಲಿದ್ದಾನೆ, ಗುರು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಗೊತ್ತಾದ ತಕ್ಷಣ ಆ ಗುರು ನನಗೇನೇನು ಹೇಳಿರ್ತಾನೆ ಎಲ್ಲವೂ ಒಂದ್ಸತಿ ನಮ್ಮಲ್ಲಿ ಮರುಕಳಿಸ್ಬಿಡುತ್ತೆ. ನೆನ್ನೆ ನಮಗೇನು ಪಾಠ ಆಗಿತ್ತು, ಬೆಳಗ್ಗೆದ್ದು ನಾವು ಗುರುನ ಪ್ರಾರ್ಥನೆ ಮಾಡಿದ್ರೆ ಗುರುಗಳು ನಮಗೇನು ಹೇಳಿದ್ರು ಅನ್ನೋದು ನಮ್ಮ ಮೈಂಡಲ್ಲಿ ಆಗಲೇ ಬಂದ್ಬಿಟ್ಟಿರ್ತದೆ. ಅದನ್ನ ಪುನಃ ನಾವೊಂದ್ಸತಿ ಮರುಕಳಿಸಿ ನಾವು ಹೋಗಿ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಖಂಡಿತ ಅನುಗ್ರಹ ಆಗುತ್ತೆ. ಪರೀಕ್ಷೆ ಕೊಠಡಿಯಲ್ಲಿ ಅವರ ಮನಸ್ಥಿತಿ ಅಥವಾ ಅವರ ಪ್ರವೇಶ ಆಗ್ತಕ್ಕಂಥದ್ದು, ಅವರ ಕೂರುವ ದಿಕ್ಕು, ಈ ಒಂದು ಚಟುವಟಿಕೆಗಳಿಗೆ ಗ್ರಹಗತಿಗಳ ಒಂದು ಪ್ರೇರಣೆ ಏನಾದರೂ ಇರುತ್ತಾ, ಏನಾದರೂ ಇವರು ಬದಲಾಯಿಸ್ಕೋಬೋದಾ ಅಥವಾ ಏನಾದರೂ ಟೆಕ್ನಿಕ್ಸ್ ಇದೆಯಾ ಅಲ್ಲಿ? ನೋಡಿ, ನಾವು ಈ ಬೆಳೀತಕ್ಕಂತಹ ಪೈರಲ್ಲೇನೆ ಈಗ ನಾವು ವಾಸ್ತು ಆಗಲಿ, ಜ್ಯೋತಿಷ್ಯ ಆಗಲಿ ಅಥವಾ ಗ್ರಹಗತಿಗಳ ನಿಯಮಗಳಾಗಲಿ, ಇದು ಯಾವುದನ್ನು ನಾವು ಈ ಮಕ್ಕಳ ತಲೆಗೆ ತುಂಬದೇ ಇರತಕ್ಕಂಥದ್ದೇ ಒಳ್ಳೇದು ಅಂತ ಹೇಳ್ಬೋದು. ಇವತ್ತಿನ ಕಾಲಧರ್ಮ ಏನಾಗ್ಬಿಟ್ಟಿದೆ, ಮನುಷ್ಯ ಹಾಕೋ ಪ್ರತಿಯೊಂದು ಹೆಜ್ಜೆಗೂ ಯಾವುದೋ ಒಂದು ಅತೀತವಾದ ಶಕ್ತಿ ಇದೆ, ನಾವು ಹೋಗೋ ದಾರಿನಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಎಲ್ಲೋ ಒಂದು ತರಹ ಭಯಭೀತರಾಗಿದ್ದಾರೆ. ಅವ್ರು ಎಲ್ಲೇ ಕೂತ್ಕೊಳ್ಳಿ, ಯಾವುದೇ ಡೈರೆಕ್ಷನ್ ಇರಲಿ, ದಕ್ಷಿಣಾಭಿಮುಖ, ಉತ್ತರಾಭಿಮುಖ, ಪೂರ್ವಾಭಿಮುಖ, ಎಲ್ಲಿ ಕೂತ್ರು ಚಿಂತೆ ಇಲ್ಲ, ಖಂಡಿತ ತುಂಬ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸನ ಅವರು ಬರೀಲಿಕ್ಕೆ ಮತ್ತು ಒಳ್ಳೆ ಅದು ಬರೆದ ಪ್ರತಿಯೊಂದೂ ಅಷ್ಟೇ ತನ್ನ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಿನ ರೀತಿ ಇರುತ್ತೆ ಅಂತ ಹೇಳ್ಬೋದು. ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡು ಅವರು ಇವತ್ತು ನನ್ನ ಟೈಮ್ ಹೇಗಿದೆ, ಹಾಗಾಗಿ ನಾನು ಇವತ್ತು ಫೈಲ್ ಆಗ್ತೀನಿ, ನಾನು ಎಷ್ಟೇ ಚೆನ್ನಾಗಿ ಓದಿದ್ರು ಫೈಲೇ ಇವತ್ತು ನಾನು ಅಂತ ಮನಸ್ಥಿತಿ ತಂದುಕೊಳ್ತಾರೆ. ಅದು ತುಂಬಾ ತಪ್ಪದು. ಆಮೇಲೆ ಇನ್ನೊಂದು ಮಾತಿದೆ ಗುರುಜಿಯವರೇ, ಬ್ಯಾಡ್ ಟೈಮ್ ಗುಡ್ ಟೈಮ್ ಅಂತ. ಅಂದ್ರೆ ಪರೀಕ್ಷೆಗೆ ಹೋಗ್ಬೇಕಾದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಒಂದು ರಾಹುಕಾಲ, ಗುಳಿಕಾಲ, ಯಮಗಂಡ ಇದನ್ನ ನೋಡ್ಕೊಂಡೇ ಹೋಗ್ತಾರಲ್ಲ, ಇದು ನಿಜಕ್ಕೂ ಅವಶ್ಯಕ ಇದೆಯಾ ಅಥವಾ ಇದೇನಾದ್ರೂ ಇನ್ಫ್ಲೂಯೆನ್ಸ್ ಆಗುತ್ತಾ ವಿದ್ಯಾರ್ಥಿಗಳ ಮನಸ್ಥಿತಿಯ ಮೇಲೆ? ತಾಯಿ ಗರ್ಭದಿಂದ ಬರ್ಲಿಕ್ಕೆ ಹೇಗೆ ನಾವು ತಾಯಿ ಗರ್ಭದಿಂದ ಬರ್ಲಿಕ್ಕೆ ಮತ್ತು ನಮ್ಮ ಈಗ ಯಾತ್ರೆ ಮುಗಿಸ್ಕೊಂಡು ಹೊರಡ್ಲಿಕ್ಕೆ ಹೇಗೆ ಸಮಯ ಇಲ್ವೋ, ಈ ಮಧ್ಯದಲ್ಲಿ ನಡೀತಕ್ಕಂಥ ಯಾವುದಕ್ಕೂ ಸಮಯ ಮುಹೂರ್ತಗಳನ್ನೋದಿಲ್ಲ. ಆದ್ರೆ ಕೆಲವಕ್ಕೆ ಮಾತ್ರ ಸೀಮಿತವಾಗಿದೆ. ಪ್ರತಿಯೊಬ್ಬರು ತೀರ್ಮಾನ ತೆಗೆದುಕೋಬೇಕಾದಿಷ್ಟೇ, ತಾವು ಭಕ್ತಿಯಿಂದ ಗುರುಗಳ ಆಶೀರ್ವಾದ, ಗುರುಗಳು ಏನು ಉಪದೇಶ ಕೊಟ್ಟಿದ್ದಾರೆ ಅದನ್ನಷ್ಟೇ ನಾವು ಹೆಚ್ಚಿನ ರೀತಿ ಅಭ್ಯಾಸ ಮಾಡಿದ್ರೆ ಖಂಡಿತ ಈ ಎಕ್ಸಾಮಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಬಂದಾದ ನಂತರ ಬಹುಶಃ ನಮ್ಮನ್ನು ಎಲ್ಲಾದರೂ ಇದ್ರೂ ಸಹಿತ ಹುಡುಕೊಂಡು ಬಂದು ಆ ಸ್ವೀಟ್ ಕೊಡಲಿಕ್ಕೆ ನಮಗೂ ಸಂತೋಷದ ವಿಚಾರಣೆ. ತುಂಬ ಧನ್ಯವಾದಗಳು ಗುರುಜಿಯವರೇ. ಸಮಯ ವಾಹಿನಿಯವರು ಬಂದು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಅವ್ರಿಗೂ ಸಹಿತ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಭವಿಷ್ಯ ನಮ್ಮ ಅಂಗೈಯಲ್ಲೇ ಇದೆ. ಅದು ಯಾವುದೋ ದೇವರು, ಯಾವುದೋ ಒಂದು ಗ್ರಹಗಳು ನಿರ್ಣಯ ಮಾಡ್ತಕ್ಕಂಥದ್ದಲ್ಲ. ಹಾಗಂತ ಹೇಳಿದವರು ನಮ್ಮ ಆನಂದ್ ಗುರುಜಿಯವರು. ಅದರ ಪ್ರಾತ್ಯಕ್ಷಿತೆಯನ್ನು, ಅಂದರೆ ಪರೀಕ್ಷೆ ಭಯದಿಂದ ಹೊರಬರೋದು ಹೇಗೆ ಅನ್ನುವ ಪ್ರಾತ್ಯಕ್ಷಿತೆಯನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ಸಾಗೋಣ. ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಆವಾಗಲೇ ಹೇಳಿದ ಹಾಗೆ ನಾವು ಒಂದು ಶಾಲೆಯಲ್ಲಿ ಒಂದು ಪ್ರಾತ್ಯಕ್ಷಿತೆಯನ್ನು ನಡೆಸಿಕೊಟ್ಟಿದ್ವು. ಪರೀಕ್ಷೆ ಭಯ ಹೇಗೆ ಹೋಗಲಾಡಿಸುವುದು, ಅದರ ಒಂದು ಮಾರ್ಗೋಪಾಯಗಳನ್ನು ಅಲ್ಲಿ ವಿದ್ಯಾರ್ಥಿಗಳಿಗೆ ನಾನು ತಿಳಿಸಿ ಹೇಳಿದ್ದೆ. ಮುಂಬರುವ ಪರೀಕ್ಷೆಗಳನ್ನು ಒಂದು ಸಿನಿಮಾ ಮಾದರಿಯಾಗಿ ಒಂದು ಪ್ರಾತ್ಯಕ್ಷಿತೆ ಕಣ್ಮುಚ್ಚಿ ಅವರಿಗೆ ಕಣ್ಮುಚ್ಚಲಿಕ್ಕೆ ಹೇಳಿದೆ ನಾನು. ಕಣ್ಮುಚ್ಚಿಕೊಂಡು ವಿದ್ಯಾರ್ಥಿಗಳೇ ಒಮ್ಮೆ ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ, ದೇಹದಲ್ಲಿ, ಉಸಿರಾಟದಲ್ಲಿ, ಹೃದಯ ಬಡಿತದಲ್ಲಿ ಮತ್ತು ಮನಸ್ಸಿನಲ್ಲಿ ಆ ಪ್ರಶಾಂತತೆಯನ್ನು ಅನುಭವಿಸ್ತಾ ಹೋಗಿ ಅಂತ ಮಾರ್ಗದರ್ಶನ ಮಾಡ್ತಾ ಹೋದೆ. ಒಂದು ಹಂತದ ವಿಶ್ರಾಂತಿ ಸ್ಥಿತಿಯನ್ನು ವಿದ್ಯಾರ್ಥಿಗಳು ತಲುಪ್ತಿರುವ ಹಾಗೆಯೇ ಅವರಿಗೆ ಒಂದು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಹೇಳಿದೆ. ನಿಜಕ್ಕೂ ನೀವು ಈಗ ಪರೀಕ್ಷೆ ಕೊಠಡಿಯಲ್ಲಿ ಇದ್ದೀರಿ. ಆ ಪರೀಕ್ಷೆಯ ಕೊಠಡಿಯನ್ನು ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡಿ, ಬೆಂಚ್ ಮೇಲೆ ಕೂತ್ಕೊಂಡಿರುವ ಹಾಗೆ ಕಲ್ಪನೆ ಮಾಡ್ಕೊಂಡು ನೋಡೋಣ. ಇಲ್ಲೇ ಕೂತ್ಕೊಂಡಿದ್ದೀರಿ, ಆದರೆ ಆ ದಿವಸ, ಪರೀಕ್ಷೆಯ ದಿವಸ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ ನಿಮಗೆಲ್ಲ. ನೀವು ತಗೊಳ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಎಲ್ಲ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಬೆಂಚ್ ಮೇಲೆ ಕೂತಿರೋದನ್ನು ನೋಡಿ. ಬೆಂಚ್ ಮೇಲೆ ಕೂತಿರೋದು ನಿಮ್ಮ ದೇಹದ ಅನುಭವಕ್ಕೆ ಬರಬೇಕು. ಕಂಫರ್ಟಬಲ್ ಆಗಿದೆಯಾ ಅಲ್ಲಿ ಕೂತಿರೋ ಪ್ಲೇಸು ಅಂತ ನೋಡ್ಕೊಳ್ಳಿ ಒಂದ್ಸಾರಿ. ಓಕೆ, ಆ ಊಹೆಯಿಂದ ವಾಪಸ್ ಬನ್ನಿ, ಕಣ್ಬಿಡಿ, ನೀನು ನಿಂತ್ಕೋ. ನೀನು ಆ ಬೆಂಚಲ್ಲಿ ಲೆಫ್ಟ್ ಸೈಡಲ್ಲಿ ಕೂತಿದ್ಯಾ, ರೈಟ್ ಸೈಡಲ್ಲಿ ಕೂತಿದ್ಯಾ ಹೇಳಿ ನೋಡಿ. ಲೆಫ್ಟ್ ಸೈಡಲ್ಲಿ ಕೂತಿದ್ದು. ಓಕೆ,
ನೀನು ನಿಂತ್ಕೊಳ್ಬೇಕು. ಅಲ್ಲಿ ಕೂತಿರೋವಾಗ ನಿನಗೆ ಯಾವ ಬಾಲ ರೈಟ್ ಸೈಡ್ ಕೂತಂಗೆ ಕಾಣಿಸ್ತಾ, ಲೆಫ್ಟ್ ಸೈಡ್ ಕೂತಂಗೆ ಕಾಣಿಸ್ತಾ? ರೈಟ್ ಸೈಡ್ ಈ ಕಡೆನ ಆ ಕಡೆನ? ಆ ಕಡೆ ಕೂತಂಗೆ ಕಾಣಿಸ್ತಾ. ಎಷ್ಟು ಜನಕ್ಕೆ ನೀವು ಆ ಪರೀಕ್ಷೆ ಕೊಠಡಿಯಲ್ಲಿ ಆ ಏಪ್ರಿಲ್ 1ನೇ ತಾರೀಕು ಪರೀಕ್ಷೆ ಬರೀತಿರುವ ಸಮಯದಲ್ಲಿ ನಾನು ಹೇಳಿದಾಗ ಅಲ್ಲಿ ನೀವು ಕೂತಿದ್ರಿ, ಆ ಕೂತಿರುವ ಪೊಸಿಷನ್ ರೈಟ್ ಸೈಡಲ್ಲಿ ಇದ್ದವರೆಲ್ಲ ಕೈತಿ ರೈಟ್ ಸೈಡ್ ಕೂತ್ಕೊಂಡವ್ರು. ಲೆಫ್ಟ್ ಸೈಡು ಎಷ್ಟು ಜನ ಕೂತ್ಕೊಂಡಿದ್ದಂಗಿತ್ತು? ಓಕೆ, ತಿಳಿಸಿ. ನೀವು ಯು ವಾಂಟ್ ಟು ಚೇಂಜ್ ದ ಪೊಸಿಷನ್ ಆರ್ ಯು ವಾಂಟ್ ಟು ಕಂಟಿನ್ಯೂ ದ ಸೇಮ್ ಪೊಸಿಷನ್? ನೀವು ಕೂತ್ಕೊಂಡಿದ್ರಲ್ಲ, ಆ ಪೊಸಿಷನ್ ಚೇಂಜ್ ಮಾಡ್ಬೇಕು ಅಂದ್ಕೊಳ್ತೀರಾ? ಅಲ್ಲೇ ಕಂಫರ್ಟಬಲ್ಲ ನೀವು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಮ್ಮ ಕಲ್ಪನೆಯಲ್ಲಿ ನೀವು ಯಾಕೆ ರೈಟ್ ಸೈಡ್ ಕೂತ್ಕೋಬೇಕು, ಕೆಲವ್ರು ಯಾಕೆ ಲೆಫ್ಟ್ ಸೈಡ್ ಕೂತ್ಕೊಳ್ಬೇಕು ಅಂತಕ್ಕಂಥದ್ದು ಇದು ಫ್ರೀ ಕಂಡೀಷನ್ ಅಂತ ಹೇಳ್ತೇವೆ. ಇದು ಆಲ್ರೆಡಿ ನಿಶ್ಚಯ ಆಗಿದೆ. ನಿಮ್ಮ ತಮಾಷೆ ಅನ್ಸೋದೇನೆಂದರೆ, ನೀವು ಆ ದಿವಸ ಅದೇ ಜಾಗದಲ್ಲಿ ಕೂತಿರ್ತೀರಿ. ಸೊ ವಾಟ್ ಎವರ್ ಯು ಸಿ ಥ್ರೂ ಯುವರ್ ಮೈಂಡ್ಸ್ ಐ, ಇಟ್ ವಿಲ್ ಮ್ಯಾನಿಫೆಸ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಫೇಲ್ಯೂರ್ ಆರ್ ಸಕ್ಸಸ್. ಸೊ ನೀವೇ ನಿಮ್ಮ ಭವಿಷ್ಯದ ವಿಧಾತಕರ್ತೃಗಳು. ರೈಟ್, ಕೂತ್ಕೊಳ್ಳಿ ಪ್ಲೀಸ್. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ ಆಗೋಣ. ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ಭಯ ಹುಟ್ಟುವುದು ಊಹೆಯಿಂದ ಅಥವಾ ಮನಸ್ಸಿನ ಕಲ್ಪನೆ, ವಿಶ್ಲೇಷಣೆ, ವಿಮರ್ಶೆ, ತರ್ಕ ನೀವು ಮಾಡಿದ್ರೆ, ನೀವು ಊಹೆಗೆ ನಿಮ್ಮ ಮನಸ್ಸನ್ನು ಬಲಿ ಕೊಟ್ಟರೆ ಅದು ನಿಮ್ಮನ್ನು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ಬೋದು, ಅವನತಿಗೂ ಕರ್ಕೊಂಡು ಹೋಗ್ಬೋದು. ಈಗ ಈ ಊಹೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಂಡು ಹೇಗೆ ಅದು ವರ್ಕ್ ಆಗತ್ತೆ, ನಿಜವಾಗ್ಲೂ ಊಹೆಗೆ ಶಕ್ತಿ ಇದೆಯಾ, ನಿಜವಾಗ್ಲೂ ಊಹೆಯಿಂದ ನಮ್ಮ ದೇಹದಲ್ಲಿ ಏನಾದರೂ ಪರಿವರ್ತನೆಗಳಾಗತ್ತಾ, ಊಹೆಯ ಒಂದು ಅನುಭವ ನಾವು ಮಾಡೋಣ. ಈಗ ನಿಜವಾಗ್ಲೂ ನೀವು ಕೈ ಹಿಂಗೆ ಚಾಚಿ ಅದರ ಮೇಲೆ ಒಂದು 10 kg ತೂಕ ಇಟ್ಟರೆ ಏನಾಗುತ್ತೆ? ಕೈ ಅಲ್ಲೇ ಇರುತ್ತಾ? ಕೈ ಕೆಳಗಡೆ ಹೋಗುತ್ತೆ. ಯಾಕೆ ಕೆಳಗಡೆ ಹೋಗಿದ್ದು? ಇದು ಸಹಜವಾಗಿ ಆಗಿದ್ದು, ಹೌದು ಇಲ್ಲ? ಕೈ ಕೆಳಗಡೆ ಹೋಗಿದ್ದು ಭಾರದಿಂದ, ಊಹೆಯಿಂದಲ್ಲ, ಹೌದಲ್ಲ? ಈ ಹೀಲಿಯಂ ಬಲೂನ್ಸು ಒಂದು 10 ಈ ಕೈ ಕಟ್ಕೊಂಡ್ಬಿಟ್ರೆ ಇಲ್ಲಿಟ್ಟಿದ್ದ ಕೈ ಇಲ್ಲೇ ಇರುತ್ತಾ, ಮೇಲಕ್ಕೆ ಹೋಗುತ್ತಾ? ಯಾಕೆ ಹೋಯ್ತು? ಬಲೂನ್ಗೆ ಆ ಶಕ್ತಿ ಇದೆ, ನಿಮ್ಮ ಕೈಯನ್ನು ಎಳ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಅದು ಹೋಯ್ತು. ಇದು ಸಹಜವಾಗಿದ್ದ, ಊಹೆಯಿಂದ ಆಗಿದ್ದ? ಬಲೂನ್ ನಿಜವಾಗ್ಲೂ ಕಟ್ಕೊಂಡ್ರೆ ಅದು ಮೇಲೆ ಕೆಳ್ಕೊಂಡು ಹೋಗುತ್ತೆ ಆಕಾಶದ ಕಡೆ. ಒಂದು 10 kg ಭಾರ ಇಟ್ಟರೆ ಎಡಗೈ ಮೇಲೆ, ಅದು ಇದು ನಿಜವಾಗಿ ಆದಾಗ, ಇದು ಊಹೆ ಅಲ್ಲ. ಈಗ ಊಹೆ ಮಾಡೋಣ. ಎಂಥ ಊಹೆ ಮಾಡೋಣ ಅಂತಂದರೆ, ನಿಜವಾಗ್ಲೂ ನಿಮ್ಮ ಊಹೆಯಲ್ಲಿ ನೀವು ಕನಸಲ್ಲಿ ಕಾಣ್ತಿರಲ್ಲ ಹಾಗೆ ಮನಸ್ಸು ಕಣ್ಣು ಮುಚ್ಚಿರಿ, ಮನಸ್ಸಿನ ಕಣ್ಣು ತೆರೆದಿರಲಿ. ಮನಸ್ಸಿನ ಕಣ್ಣು ತೆರೆದಾಗ ನಿಮ್ಮ ದೇಹನ ಒಳಗಣ್ಣಿಂದ ನೋಡ್ಬೋದು. ಹೊರಗಣ್ಣು ಮುಚ್ಚಿರಿ, ಒಳಗಣ್ಣು ಮನಸ್ಸಿನ ಕಣ್ಣು ತೆರೆದು ನಿಜವಾಗ್ಲೂ ಈ ಕೈ ಮೇಲೆ ಒಂದು 10 kg ತೂಕದ ಡಿಕ್ಷನರಿ ಹೊತ್ಕೊಂಡಿದ್ದೀನಿ, ಕೆಂಪು ಹೊದಿಕೆಯ ಡಿಕ್ಷನರಿ. ಈ ಕೈಗೆ ನಾನು ಒಂದು 10 ಹೀಲಿಯಂ ಬಲೂನ್ಸ್ ಕಟ್ಕೊಂಡಿದ್ದೀನಿ. ಎರಡೂ ಕೈಗಳನ್ನು ನೀವು ನೋಡಬೇಕು ಮನಸ್ಸಿನ ಕಣ್ಣಿಂದ ಮತ್ತು ಫೀಲ್ ಮಾಡಬೇಕು, ಅನುಭವಿಸ್ಬೇಕು. ನಿಜವಾಗ್ಲೂ ಅಲ್ಲಿದೆ ಅಂತ ಊಹೆಯಲ್ಲಿ ನಂಬಿಬಿಡಿ. ಊಹೆಯಲ್ಲಿ ನಿಜವಾಗ್ಲೂ 10 kg ತೂಕ ಎಡಗೈ ಮೇಲೆ ಹೊತ್ಕೊಂಡಿದ್ದೀರಿ, ಡಿಕ್ಷನರಿ ಇದೆ ಅಲ್ಲಿ. ಆ ಡಿಕ್ಷನರಿ ಸೈಜನ್ನು, ಇಷ್ಟು ಗಾತ್ರದ ಡಿಕ್ಷನರಿ, ಕೆಂಪು ಕಲರ್ ಡಿಕ್ಷನರಿ ಇದೆ ಅಂತ ಅಂದ್ಕೊಳ್ಳಿ. ಈ ಕೈಗೆ ಬಲೂನ್ಸ್, ಕಲರ್ಫುಲ್ ಬಲೂನ್ಸು, ದಾರ ಕಟ್ಟಿದೆ ಕೈಗೆ, ಎತ್ತರದಲ್ಲಿ ಬಲೂನ್ಗಳಿದೆ. ಬಲೂನ್ ಏನು ಕೆಲಸ ಮಾಡುತ್ತೆ? ಹೀಲಿಯಂ ಬಲೂನು ಮೇಲೆ ಕೇಳ್ಕೊಳೋದು. ಇದು ನಿಜವಲ್ಲದಿದ್ದರೂ ಕೂಡ ನಿಮ್ಮ ಊಹೆಯಲ್ಲಿ ನಿಜವಾಗ್ಲೂ ನೀವು ಕಟ್ಕೊಂಡಿದ್ದೀರಿ ಬಲೂನ್ಸು, ಈ ಕೈ ಮೇಲೆ ಡಿಕ್ಷನರಿ ಇಟ್ಕೊಂಡಿದ್ದೀರಿ ಅಂತ ನಿಜವಾಗ್ಲೂ ಊಹೆಯಿಂದ ನಂಬಿ ನೋಡೋಣ ಪರಿಣಾಮ ಏನಾಗುತ್ತೆ. ಎಲ್ಲರೂ ಒಂದು ಕೆಲಸ ಮಾಡಿ ನೇರವಾಗಿ ಕೂತ್ಕೊಳ್ಳಿ. ಈ ಕೈಗಳು ಎರಡೂ ಒಂದೇ ಸಮವಾಗಿರಬೇಕು, ಆದರೆ ಎಡ ಹಸ್ತ ಮೇಲಕ್ಕೆ, ಬಲ ಹಸ್ತ ಹೀಗಿರಬೇಕು. ಇದಕ್ಕೆ ಏನು ಕಟ್ಕೊಂಡಿದ್ದೀರಿ? ಮನಸ್ಸಿನ ಕಲ್ಪನೆಯಲ್ಲಿ ಇದ್ರ ಮೇಲೆ ಏನು ಇಟ್ಕೊಂಡಿದ್ದೀರಿ? ಎಷ್ಟು ಗಾತ್ರ ಇದೆ ಅದು? 10 kg ತೂಕದ ಡಿಕ್ಷನರಿ, ಕೆಂಪು ಹೊದಿಕೆಯ ಡಿಕ್ಷನರಿ. ಇದಕ್ಕೆ ಬಲೂನ್ಸ್, ಕಲರ್ಫುಲ್ ಬಲೂನ್ಸ್ ನೋಡೋಣ. ಓಕೆ, ಇಟ್ಕೊಂಡಿದ್ದೀರಾ? ಎಲ್ಲ ಈಕ್ವಲ್ ಆಗಿ ಇಟ್ಕೊಳ್ಳಿ ಕೈಗಳನ್ನು. ಇವಾಗ ಈಕ್ವಲ್ ಆಗಿ ಇಟ್ಕೊಂಡು ಕಣ್ಮುಚ್ಚಿ, ಕ್ಲೋಸ್ ಯುವರ್ ಐಸ್, ಆಲ್ ಆಫ್ ಯು.
ಕಣ್ಮುಚ್ಚಿ ಒಂದ್ಸಾರಿ ಆಳವಾಗಿ ಉಸಿರಾಟ ಮಾಡಿ. ರಿಲ್ಯಾಕ್ಸ್ ಯುವರ್ ಮೈಂಡ್, ಬಾಡಿ, ಬ್ರೆತ್. ಉಸಿರಾಟ ಮಾಡಿ ಮನಸ್ಸಿನ ಕಣ್ಣು ತೆರೆದಿರಲಿ. ಈ ಮನಸ್ಸಿನ ಕಣ್ಣು ತೆರೆದ ಮನಸ್ಸಿನ ಕಣ್ಣಿನಲ್ಲಿ ಎಡ ಹಸ್ತದ ಮೇಲೆ ಒಂದು 10 kg ಕೆಂಪು ಹೊದಿಕೆ ಡಿಕ್ಷನರಿ ಇಟ್ಕೊಂಡಿದ್ದೀರಿ. ಇವಾಗ ಇಟ್ಕೊಂಡಿದ್ದೀರಿ, ಇಡಲಾಗಿದೆ ನಿಮ್ಮ ಎಡ ಹಸ್ತಗಳ ಮೇಲೆ. ಅನುಭವಿಸಿ. ಭಾರ ಜಾಸ್ತಿ ಆಗ್ತಾ ಇದೆ. ಬಲಗೈಗೆ ನೀವು ಹೀಲಿಯಂ ಬಲೂನ್ಸ್ ಕಟ್ಕೊಂಡಿದ್ದೀರಿ. ಬಲಗೈ ಹಗುರ ಆಗ್ತಾ ಇದೆ, ಎಡಗೈ ಭಾರ ಆಗ್ತಾ ಇದೆ. ಬಲಗೈ ಹಗುರ ಆಗ್ತಾ ಇದೆ, ಎಡಗೈ ಭಾರ ಆಗ್ತಾ ಇದೆ. ಬಲಗೈ ಹಗುರ ಆಗ್ತಾ ಇದೆ, ಎಡಗೈ ಭಾರ ಆಗ್ತಾ ಇದೆ. ಬಲಗೈ ಮೇಲೆ, ಎಡಗೈ ಕೆಳಗಡೆ, ಬಲಗೈ ಮೇಲೆ, ಎಡಗೈ ಕೆಳಗಡೆ, ಬಲಗೈ ಮೇಲೆ, ಎಡಗೈ ಕೆಳಗಡೆ. ಭಾರ ಹಗುರ, ಭಾರ ಹಗುರ. ಹಾಗೇ ಇರಲಿ. ಕೈಗಳು, ಕಣ್ಣುಗಳನ್ನು ತೆರೆದು ನಿಮ್ಮ ಕೈಗಳನ್ನು ನೋಡ್ಕೊಳ್ಳಿ. ಮೊದಲು ಎಲ್ಲಿದ್ವು ಕೈಗಳು? ಈಗೇನಾದವು? ಎಡಗೈ ಮೇಲೆ ಹೋಯ್ತಾ, ಬಲಗೈ ಎಡಗೈ ಕೆಳಗಡೆ ಹೋಯ್ತು. ಇದು ಊಹೆಯಲ್ಲಿ ನಡೆದಿದ್ದಲ್ವಾ? ಅದರ ನಿಜವಾದ ಒಂದು ಪರಿವರ್ತನೆ ನಿಮ್ಮ ದೇಹದಲ್ಲಿ ಆಗಿರೋದನ್ನ ಹೇಳ್ತೀನಿ ಕೇಳಿ. ನಿಮಗೆ ಅನುಭವಕ್ಕೆ ಬರೋದು. ಈ ಭಾರವಾಗಿ ಕೆಳಗಡೆ ಹೋಯ್ತಲ್ಲ ಕೈ, ಏನು ಓದ್ಕೊಂಡಿತ್ತದು? ಡಿಕ್ಷನರಿ ಭಾರ ಓದ್ಕೊಂಡಿತ್ತು. ಡಿಕ್ಷನರಿಯಲ್ಲಿ ಇರಲಿಲ್ಲ. ಆದರೂ ಕೂಡ ಎಷ್ಟು ಜನಕ್ಕೆ ಈ ಭಾಗದಲ್ಲಿ ನೋವು ಬಂತು? ಕೈ ಎತ್ತಿ. ಇದು ತಮಾಷೆ. ಇದೇ ಎಕ್ಸಾಮ್ ಫಿಯರ್, ಇದೇ ಜ್ವರ. ಇಳಿಸಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಜವಾಗ್ಲೂ ನೀವು ಡಿಕ್ಷನರಿ ಇಟ್ಕೊಂಡಿದ್ರಲ್ಲಿ ಮತ್ತೆ ಪೇಯ್ನ್ ಯಾಕೆ ಬಂತಿಲ್ಲಿ? ಡಿಕ್ಷನರಿ ಇರ್ಲಿಲ್ವಲ್ಲ. ನಿಮ್ಮ ಮನಸ್ಸಿಗೆ, ನಿಮ್ಮ ಸುಪ್ತ ಮನಸ್ಸಿಗೆ ನಿಜಕ್ಕೂ ಊಹೆಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಊಹೆಯಲ್ಲಿ ನೀವು ನಿಜ ಅಂದುಕೊಂಡಿದ್ದನ್ನ ನಿಜ ಮಾಡುತ್ತೆ, ನಿಜದಲ್ಲಿ ಊಹೆ ಅಂದ್ಕೊಂಡಿದ್ದನ್ನ ಊಹೆ ಮಾಡುತ್ತೆ. ಹಾಗೆ ಯಾವುದು ನಿಜವಲ್ಲವೋ ಅದು ನಿಜ ಅಂತ ನಿಮ್ಮ ಕಲ್ಪನೆಯ ಮನಸ್ಸು, ಊಹಾ ಮನಸ್ಸು, ಅದನ್ನೇ ಸುಪ್ತ ಮನಸ್ಸು ಅಂತ ಹೇಳ್ತೇವೆ. ಅದು ಪರೀಕ್ಷೆ ಬಗ್ಗೆ ಅದರ ಮನೋಭಾವ, ಭಯ, ಹೆದರಿಕೆ, ಸೋತೋಗ್ತೇನೆ, ಫೇಲ್ಯೂರು, ಹೀಗೆ ಭಾವನೆಗಳು ಅದರಲ್ಲಿ ಅಚ್ಚೊತ್ತಿದ್ರೆ ಪರಿಣಾಮ ನಿಮ್ಮ ಅಂಕಗಳಲ್ಲಿ ಕಡಿಮೆ ಆಗುತ್ತೆ, ನಿಮ್ಮ ಯಶಸ್ಸು ಕುಂಠಿತವಾಗುತ್ತೆ. ಇದು ನಿಮಗೆಲ್ಲ ಎಷ್ಟೋ ಸಂದರ್ಶನಗಳಲ್ಲಿ ಕೂಡ ಎಷ್ಟೋ ಜನಕ್ಕೆ ಇದಾಗತ್ತೆ. ನಾನು ಸೋಲ್ತೇನೆ, ನಾನು ಸಮರ್ಥವಾಗಿ ಎದುರಿಸಲಾರೆ. ಹೀಗೆ ನಮ್ಮ ನಿಜವಾದ ಜೀವನ 2 ಸಾರಿ ಸೃಷ್ಟಿಯಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಒಂದು ಮನಸ್ಸಿನ ಕಲ್ಪನೆಯಲ್ಲಿ, ಇನ್ನೊಂದು ವಾಸ್ತವ ಜೀವನದಲ್ಲಿ. ವಾಸ್ತವ ಜೀವನದಲ್ಲಿ ಸೃಷ್ಟಿಯಾಗೋದನ್ನು ಯಾರೂ ತಪ್ಪಿಸಲಾಗದು. ಎಲ್ಲಿ ತಪ್ಪಿಸ್ಬೋದು ನಾವು? ಮನಸ್ಸಲ್ಲಿ ಕಲ್ಪನೆಯಾಗುವುದನ್ನು ಸರಿಯಾಗಿ ನಾವು ಸೃಷ್ಟಿ ಮಾಡಿಕೊಂಡ್ರೆ ಅದೇ ವಾಸ್ತವ ಜೀವನದಲ್ಲಿ ಸೃಷ್ಟಿಯಾಗತ್ತೆ. ಸೊ ಹಾಗೆ ನಾವು ಮುಂದೆ ಮಾಡ್ತಿರ್ತಕ್ಕಂಥದ್ದು ಆ ಕಲ್ಪನೆಯನ್ನು, ನಿಮ್ಮಲ್ಲಿ ಆ ಭಯದ ಕಲ್ಪನೆಯನ್ನು ನಾನು ಬದಲಾಯಿಸಿಕೊಡ್ತೇನೆ. ಇಟ್ ವರ್ಕ್ಸ್ ಸೈಂಟಿಫಿಕಲಿ. ಬಲಗೈ ಯಾವುದು ಹಗುರಾಗಿದ್ದು? ಬಲಗೈ. ಏನು ಇಟ್ಕೊಂಡಿದ್ರಿ ಇಲ್ಲಿ? ಬಲೂನ್. ಈ ಹಗುರತೆಯನ್ನು ಕಣ್ಮುಚ್ಚಿ ಈ ಹಸ್ತವನ್ನು ಎಡಭುಜದ ಮೇಲೆ ಇಟ್ಟು ಹೀಲ್ 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 ವಾಸಿಯಾಗಲಿ ಅಂತ ಅಂದ್ಕೊಳ್ಳಿ. ಕಣ್ಮುಚ್ಕೊಂಡು ಹಗುರ ಆಗ್ತಾ ಇದೆ. ಭುಜದಲ್ಲಿ ಇರುವ ಆ ಒಂದು ಒತ್ತಡವೆಲ್ಲ ಮಾಯವಾಗ್ತಾ ಇದೆ, ನಿವಾರಣೆ ಆಗ್ತಾ ಇದೆ ಅಂತ ಸುಮ್ಮನೆ ಬಲಭುಜವನ್ನು ನೀವೇ ಎಡಭುಜವನ್ನು ಸವರಿಕೊಳ್ಳಿ. ಸುಮ್ಮನೆ ನಿಮಗೆ ನೀವೇ ಹಗುರ, ಲೈಟ್, ಹೆಲ್ದಿ, ರಿಲ್ಯಾಕ್ಸ್ ಅಂತ ಹೇಳ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ. ಹಗುರ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ, ಹಿತ ಅನ್ನಿಸ್ತಾ ಇದೆ, ಆರೋಗ್ಯ ಅನ್ನಿಸ್ತಾ ಇದೆ. ಎಸ್, ಫೀಲಿಂಗ್ ಲೈಟರ್, ರಿಲ್ಯಾಕ್ಸ್, ಕಾಮ್, ಪ್ಲಸೆಂಟ್, ಹ್ಯಾಪಿ, ಎನರ್ಜೆಟಿಕ್. ಓಕೆ, ಈಗ ಕೈ ಬಿಡಿ. ಬಲಗೈ ಈಗ ಒಂದ್ಸರಿ ಎತ್ತಿ ಕೆಳಗಡೆ ಇಳಿಸಿ. ಹೋಯ್ತು. ಈಗ ನೋಡಿ, ಹೌ ಆರ್ ಯು ಫೀಲಿಂಗ್ ಬೆಟರ್? ಹಗುರ ಅನಿಸ್ತಾ ಇದೆಯಾ? ಗುಡ್. ನೀವು ನಿಮ್ಮ ಸುಪ್ತ ಮನಸ್ಸಿನ ಜೊತೆ ಪದೇ ಮಾತಾಡ್ತಾ ಇದ್ದರೆ ಅಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಇದನ್ನು ಸಜೆಷನ್ ಥೆರಪಿ ಅಂತ ಹೇಳ್ತೇವೆ, ಅಥವಾ ಪವರ್ ಆಫ್ ದಿ ಇಮ್ಯಾಜಿನೇಷನ್, ಪವರ್ ಆಫ್ ವಿಜುವಲೈಸೇಷನ್, ಓಪನ್ ಫಾರ್ ಸಜೆಷನ್ಸ್. ಸೊ ಇದೆಲ್ಲ ಸುಪ್ತ ಮನಸ್ಸಿನ ಮೇಲೆ. ಈಗ ಒಂದು ದೊಡ್ಡ ಪರ್ವತ ಇದೆ ಅಂತ ಇಟ್ಕೊಳ್ಳಪ್ಪ. ಅದರ ಮುಂದೆ ಹೋಗಿ ನೀವು ನಿಂತು ಜೋರಾಗಿ ಹೇ ನೀನು ಮೂರ್ಖ ಅಂದರೆ ಅಲ್ಲಿಂದ ಬರುವ ಪ್ರತಿಧ್ವನಿ ಹೇಗಿರುತ್ತೆ ಮರಿ? ಏನಿರುತ್ತೆ?
ಎಷ್ಟು ಸಾರಿ ಹೇಳುತ್ತೆ? 7 times. ನೀನು ಮೂರ್ಖೋ, ನೀನು ಮೂರ್ಖೋ, ನೀನು ಮೂರ್ಖೋ, ನೀನು ಮೂರ್ಖೋ. ಸ್ಲೋ ಮೋಷನ್ ಕೊನೆಗೆ, ರೈಟ್? ಹಾಗೆ ನೀವು ಪರ್ವತದಂತಹ ನಿಮ್ಮ ಸುಪ್ತ ಮನಸ್ಸಿನ ಮುಂದೆ ನಿಂತ್ಕೊಂಡು ಏಯ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಂದರೆ ಅದೇನು ಹೇಳುತ್ತೆ? ಯು ಆರ್ ನಾಟ್ ಕಾನ್ಫಿಡೆಂಟ್, ಯು ಆರ್ ನಾಟ್ ಕಾನ್ಫಿಡೆಂಟ್, ಯು ಆರ್ ನಾಟ್ ಕಾನ್ಫಿಡೆಂಟ್, ಯು ಆರ್ ನಾಟ್ ಕಾನ್ಫಿಡೆಂಟ್, ಯು ಆರ್ ನಾಟ್ ಕಾನ್ಫಿಡೆಂಟ್. ಮುದ್ರ ಅಂದರೆ ಆ ಧ್ವನಿ ಮುದ್ರಗೊಳ್ಳುತ್ತೆ ಒಳಗಡೆ. ನೀವೇ ನಿಮ್ಮ ಹಾರ್ಡ್ ಡಿಸ್ಕ್ ಮೇಲೆ ನೀವೇ ನಿಮ್ಮ ಹಣೆ ಬರನ ಬರ್ಕೊಳ್ತಾ ಇದ್ರು. ಸೋಲಿನ ಹಣೆ ಬರ ನೀವೇ ಬರೆಯೋದು ಹೊರತು ಆ ಬ್ರಹ್ಮ ನೀವು ಸೋತು ಹೋಗಿ ಅಂತ ಬರ್ದಿಲ್ಲ. ನಿಮ್ಮ ಭವಿಷ್ಯದ ವಿಧಾತರು ನೀವೇ ಬರ್ಕೊಳ್ತಾ ಇದ್ದೀರಿ. ಅದಕ್ಕೆ ಚೇಂಜ್ ಯುವರ್ ಲ್ಯಾಂಗ್ವೇಜ್, ಚೇಂಜ್ ಯುವರ್ ಆಟಿಟ್ಯೂಡ್, ಚೇಂಜ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಸೊ ಮುಂದಿನ ವಾರ ಇನ್ನಷ್ಟು ಪ್ರಾತ್ಯಕ್ಷಿತೆಗಳೊಂದಿಗೆ ಇನ್ನಷ್ಟು ವಿಷಯಗಳನ್ನು ಹೇಳೋದಕ್ಕೆ ನಾವು ನಿಮ್ಮ ಮುಂದೆ ಬರ್ತೀವಿ. ಮುಂದಿನ ಭಾನುವಾರ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭರಾತ್ರಿ. ಎಲ್ಲರಿಗೂ ನಮಸ್ಕಾರ.